ಡೇ 11 ಇಂಗ್ಲೀಷ್ ಕಲಿಯಿರಿ. ಇದರಲ್ಲಿ ನಾವು ಇವತ್ತು ಮೇ, ಮೈಟ್ ಮತ್ತು ಮಸ್ಟ್ ಸಹಾಯಕ ಕ್ರಿಯಾಪದಗಳ ಮೂಲಕ ವಾಕ್ಯಗಳನ್ನು ಹೇಗೆ ರಚಿಸುವುದು ಅಂತ ಕಲಿಯೋಣ. ಫಸ್ಟ್ ಮೇ ಅಂದರೆ ಏನು? ಮೇ ಅಂದರೆ ಸಾಧ್ಯತೆ, ಪಾಸಿಬಿಲಿಟಿ, ಸಂಭವನೀಯತೆ ಅಥವಾ ಅನುಮತಿಗೆ ಸಹ. ನಮಗಿಂತ ದೊಡ್ಡವರ ಜೊತೆ, ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರು ಅಥವಾ ಹುದ್ದೆಯಲ್ಲಿ ದೊಡ್ಡವರ ಇದ್ದರೆ ಅವ್ರ ಜೊತೆ ಅನುಮತಿ ಕೇಳಲಿಕ್ಕೆ ನಾವು ಮೇ ಉಪಯೋಗಿಸ್ತೇವೆ. ಒಂದು ಕೆಲಸ ನಡೆಯುವ ಸಾಧ್ಯತೆ ಹೆಚ್ಚಿದ್ದಾಗ ಅಥವಾ ಯಾರನ್ನಾದರೂ ಅನುಮತಿ ಕೇಳುವಾಗ ಮೇ ಬಳಸುತ್ತೇವೆ. ರೂಲ್ ಏನು? ಸಬ್ಜೆಕ್ಟ್ ಪ್ಲಸ್ ಮೇ ಪ್ಲಸ್ ವರ್ಬ್ ಒನ್. ಎಕ್ಸಾಂಪಲ್ಸ್: ಇಂದು ಮಳೆ ಬರಬಹುದು, ಇಟ್ ಮೇ ರೈನ್ ಟುಡೇ. ಅವನು ಇಂದು ಬರಬಹುದು, ಹಿ ಮೇ ಕಮ್ ಟುಡೇ. ನಾನು ಒಳಗೆ ಬರಬಹುದೇ, ಮೇ ಐ ಕಮ್ ಇನ್. ಇದು ನಾವು ನಮಗಿಂತ ಸೀನಿಯರ್ಗಳ ಜೊತೆ ಅನುಮತಿ ಕೇಳುವಾಗ ಉಪಯೋಗಿಸ್ತೇವೆ. ಮೈಟ್ ಅಂದರೆ ಕಡಿಮೆ ಸಾಧ್ಯತೆ, ಬಹುದೇನೋ. ಒಂದು ಕೆಲಸ ನಡೆಯುವ ಸಾಧ್ಯತೆ ಬಹಳ ಕಡಿಮೆ ಇದ್ದಾಗ ಮೈಟ್ ಬಳಸುತ್ತೇವೆ. ರೂಲ್: ಸಬ್ಜೆಕ್ಟ್ ಪ್ಲಸ್ ಮೈಟ್ ಪ್ಲಸ್ ವರ್ಬ್ ಒನ್. ಎಕ್ಸಾಂಪಲ್ಸ್, ಉದಾಹರಣೆ: ಅವನು ಬಹುಶಃ ಹೋಗಬಹುದು, ಹಿ ಮೈಟ್ ಗೋ. ಅವರು ಇಂದು ಗೆಲ್ಲಬಹುದೇನೋ, ದೇ ಮೈಟ್ ವಿನ್ ಟುಡೇ. ನಾನು ನಾಳೆ ಬರಬಹುದು, ಖಚಿತವಿಲ್ಲ, ಐ ಮೈಟ್ ಕಮ್ ಟುಮಾರೋ. ನೆಕ್ಸ್ಟ್ ಮಸ್ಟ್ ಅಂದರೆ ಲೇಬೇಕು, ಕಡ್ಡಾಯ. ಒಂದು ಕೆಲಸವನ್ನು ನಾವು ಖಂಡಿತವಾಗಿ ಅಥವಾ ಕಡ್ಡಾಯವಾಗಿ ಮಾಡಲೇಬೇಕು ಎಂದಾಗ ಮಸ್ಟ್ ಬಳಸುತ್ತೇವೆ. ರೂಲ್: ಸಬ್ಜೆಕ್ಟ್ ಪ್ಲಸ್ ಮಸ್ಟ್ ಪ್ಲಸ್ ವರ್ಬ್ ಒನ್. ಉದಾಹರಣೆಗೆ, ನೀನು ಅಲ್ಲಿಗೆ ಹೋಗಲೇಬೇಕು, ಯು ಮಸ್ಟ್ ಗೋ ದೇರ್. ನಾವು ಹೆಲ್ಮೆಟ್ ಧರಿಸಲೇಬೇಕು, ವಿ ಮಸ್ಟ್ ವೇರ್ ಹೆಲ್ಮೆಟ್. ಅವನು ಸತ್ಯ ಹೇಳಲೇಬೇಕು, ಹಿ ಮಸ್ಟ್ ಸ್ಪೀಕ್ ದ ಟ್ರೂತ್. ಸಣ್ಣ ವ್ಯತ್ಯಾಸ: ಮೇ ಅಂದರೆ 50-60% ಸಾಧ್ಯತೆ ಬರಬಹುದು, ಮೈಟ್ ಅಂದರೆ 20-30% ಸಾಧ್ಯತೆ ಬಹುಶಃ ಬರಬಹುದು, ಮಸ್ಟ್ ಅಂದರೆ 100% ಕಡ್ಡಾಯ ಮಾಡಲೇಬೇಕು.